ಮಲಬದ್ಧತೆ ಸಮಸ್ಯೆಯಿಂದನೇ BP, ಶುಗರು, ಕ್ಯಾನ್ಸರ್ ಯಾವುದೇ ರೋಗ ಬರಲಿ, ಮಲಬದ್ಧತೆಯಿಂದನೇ ಸರ್ವ ರೋಗಗಳು ಬರೋದು. ಆ ರಸ ಏನಿರ್ತದಲ್ಲ, ಆ ರಸವನ್ನ ಒಂದು ಅರ್ಧ ಚಮಚದಷ್ಟು ಸೈಂಧವ ಲವಣವನ್ನು ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನೋಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಆತ್ಮೇಲೆ ವರ್ಷಗಟ್ಟಲೆ ಕಟ್ಟಿರುವ ಮಲವನ್ನ ಕೇವಲ ಒಂದೇ ದಿನದಲ್ಲಿ ಸ್ವಚ್ಛ ಮಾಡ್ಕೊಳ್ತಕ್ಕ ಒಂದು ಜ್ಯೂಸ್ ಅನ್ನು ಹೇಳ್ತೇನೆ. ದಿ ಬೆಸ್ಟ್ ಜ್ಯೂಸ್ ಇದು. ಎಷ್ಟೇ ಕಟ್ಟಿರೋ ಮಲ ಇದ್ರೂ ಸ್ವಚ್ಛ ಮಾಡುತ್ತೆ. ಈ ಒಂದು ಜ್ಯೂಸ್ ಅನ್ನು ಹೇಗೆ ಮಾಡೋದು ಅಂದ್ರೆ, 3 ರಿಂದ 4 ಬೆಟ್ಟದ ನೆಲ್ಲಿಕಾಯಿ ತಗೊಳ್ಳಿ. ಆ ಬೆಟ್ಟದ ನೆಲ್ಲಿಕಾಯಿನ ಬೀಜ ತೆಗೆದು ಅದನ್ನು ರುಬ್ಬಿ ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೊಳ್ಳಿ. ಆ ಪೇಸ್ಟ್ ಅನ್ನ ಒಂದು ಬಟ್ಟೆಗೆ ಹಾಕಿ ಹಿಂಡಿದ ಮೇಲೆ ಅಲ್ಲಿ ಒಣ ಚರಟ ಬರ್ತದೆ ಆ ಬಟ್ಟೆಯಲ್ಲಿ. ಅದಕ್ಕೆ ಮತ್ತೆ ಪುನಃ ನೀರು ಹಾಕಿ ಮತ್ತೆ ರುಬ್ಬಿ ಮತ್ತೆ ಅದನ್ನ ಹಿಂಡಿ. ಎಲ್ಲಿವರೆಗೂ ಅದು ಒಂದು ಲೋಟ ಆಗೋದಿಲ್ವೋ ಅಲ್ಲಿವರೆಗೂ ಅದನ್ನ ನೀರ್ ಹಾಕೋದು ರುಬ್ಬೋದು ಹಿಂಡೋದು, ನೀರ್ ಹಾಕೋದು ರುಬ್ಬೋದು ಹಿಂಡೋದು ಮಾಡ್ಬೇಕು. 1 ಲೋಟ ಆದ್ಮೇಲೆ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಬಂದಿರ್ತದೆ ಆಲ್ಮೋಸ್ಟ್. ಆ ರಸ ಏನಿರ್ತದಲ್ಲ, ಆ ರಸವನ್ನ ಒಂದು ಅರ್ಧ ಚಮಚದಷ್ಟು ಸೈಂಧವ ಲವಣವನ್ನು ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನೋಡಿ. ಅದನ್ನ ಕುಡಿದ್ಮೇಲೆ ಅರ್ಧ ಗಂಟೆಗೆ ಒಂದೊಂದ್ಸಲಿ ಒಂದೊಂದು ಗ್ಲಾಸ್ ಉಗುರು ಬೆಚ್ಚಿನ ನೀರು ಕುಡಿತಾ ಬನ್ನಿ. ಒಂದು 7-8 ಸರಿ ಮೋಷನ್ ಆಗಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ, ಅದ್ಭುತವಾಗಿ ಕ್ಲೀನ್ ಆಗುತ್ತೆ. ಅದನ್ನು ಕುಡಿದ್ಮೇಲೆ ಹಾಗೆ ಕುತ್ಕೋಬಾರ್ದು, ಸ್ವಲ್ಪ ವಾಕಿಂಗ್ ಮಾಡ್ತಾ ಇರ್ಬೇಕು. ಮಲಬದ್ಧತೆ ಸಮಸ್ಯೆಯಿಂದನೇ BP, ಶುಗರು, ಕ್ಯಾನ್ಸರ್ ಯಾವುದೇ ರೋಗ ಬರಲಿ, ಮಲಬದ್ಧತೆಯಿಂದನೇ ಸರ್ವ ರೋಗಗಳು ಬರೋದು. ಅದಕ್ಕೆ ಮಲಬದ್ಧತೆ ನಿವಾರಣೆ ಮಾಡ್ಲಿಕ್ಕಾಗಿ ಇದನ್ನ ಸತತವಾಗಿ 3 ತಿಂಗಳು ಸೇವನೆ ಮಾಡಬಹುದು. ಇದನ್ನ ಮಾಡಿದ್ರೆ ನಿಮ್ಮ ಮಲಬದ್ಧತೆ ಪರ್ಮನೆಂಟ್ ಕ್ಲಿಯರ್ ಆಗೋದು ಸತ್ಯ. ಕುಡಿದು ನೋಡಿ ಎಷ್ಟು ಮೈ ಕೈ ಎಲ್ಲ ಹಗರ ಅನ್ಸುತ್ತೆ. ಆದ್ಮೇಲೆ ಈ ವಿಚಾರಗಳನ್ನು ಕುರಿತಾಗಿ ನಾವು 5 ದಿವಸದ ವಿಚಾರ ಸಂಕೀರ್ಣ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಏನೇ ಸಮಸ್ಯೆಗಳು ಬಂದರೂ ಮನೆಯಲ್ಲಿ ಹೇಗೆ ಸರಿ ಮಾಡ್ಕೋಬೇಕಂತ ಹೇಳಿ ಅದು ಪ್ರತಿ ತಿಂಗಳು 26 ರಿಂದ 30 ಇರ್ತದೆ. ನಿಮ್ಗೆ BP, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲ್ ಏನೇ ಇರಲಿ ಆ ಶಿಬಿರದಲ್ಲಿ ಭಾಗವಹಿಸಿ ನಾವು ಹೇಳ್ಕೊಡುವ ಆಹಾರ ಪದ್ಧತಿ, ಜೀವನ ಪದ್ಧತಿ ಮತ್ತು ಮನೆಮದ್ದುಗಳನ್ನು ಬಳಸೋದ್ರಿಂದ ಔಷಧಿಗಳಿಲ್ಲದೆ ಆ ಸಮಸ್ಯೆಗಳನ್ನ ಪರ್ಮನೆಂಟ್ ಆಗಿ ಸರಿ ಮಾಡಿಕೊಂಡು ಆರೋಗ್ಯವಾಗಿ ನೆಮ್ಮದಿಯಿಂದ 106 ವರ್ಷ ಬದುಕಬಹುದು. ಆಮೇಲೆ